ಪೊಲೀಸರು ನಿನ್ನೆ ಸಿಟಿ ರವಿ ಅವರನ್ನ ಸುವರ್ಣಸೌಧದಿಂದ ಬಲವಂತವಾಗಿ ಎತ್ತಾಕೊಂಡು ಹೋದ್ರು. ಲಿಟರಲಿ ಅವರನ್ನ ಹೊತ್ಕೊಂಡು ಹೋದ್ರು. ಆದರೆ ಪೊಲೀಸ್ ಠಾಣೆಯಲ್ಲಿ ಇರಿಸಿ ವಿಚಾರಣೆ ಮಾಡಬೇಕಾದಂತ ಪೊಲೀಸರು ಸಿಟಿ ರವಿ ಅವರನ್ನ ಇವತ್ತು ಮುಂಜಾನೆ 3 ಗಂಟೆವರೆಗೂ ಕೂಡ ಮೂರು ಜಿಲ್ಲೆಗಳನ್ನ ರೌಂಡ್ಸ್ ಹಾಕಿಸಿದ್ದಾರೆ ಅನ್ನುವಂಥದ್ದು ನಾವು ಗಮನಿಸಿದಂತ ಸಂಗತಿ. ಸಿಟಿ ರವಿ ಅವರ ಸಿಟಿ ರೌಂಡ್ಸ್ ಹೈಡ್ರಾಮಾದ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕಳ್ಳಾಟ, ನೂಕಾಟ, ಗದ್ದಲ, ಕೋಲಾಹಲ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ 9 ದಿನಗಳ ಕಾಲ ಶಾಂತವಾಗಿ ನಡೆಯಿತು. ಆದರೆ ಕೊನೆಯ ದಿನವಾದ ನಿನ್ನೆ ಪರಿಷತ್ ಕಲಾಪ ರಣರಂಗವಾಗಿ ಮಾರ್ಪಟ್ಟಿತ್ತು. ಬಿಜೆಪಿ ಸದಸ್ಯ ಸಿಟಿ ರವಿ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನೋ ವಿಚಾರ ಕುರುಕ್ಷೇತ್ರಕ್ಕೆ ಕಾರಣವಾಯಿತು. ಆದರೆ ಇದೇ ಕೇಸ್ನಲ್ಲಿ ಅರೆಸ್ಟ್ ಆದ ರವಿ ಪೊಲೀಸ್ ಕಸ್ಟಡಿಯಲ್ಲಿ ರಾತ್ರಿ ಇಡೀ ಹೈರಾಣಾದ್ರು. ಸುವರ್ಣಸೌಧದಲ್ಲಿ ರವಿ ಅರೆಸ್ಟ್, ರಾತ್ರಿ ಇಡೀ ಸಿಟಿ ರೌಂಡ್ಸ್. ಠಾಣೆಯಿಂದ ಠಾಣೆಗೆ ನಿರ್ಜನ ಪ್ರದೇಶದಲ್ಲಿ ಸುತ್ತಾಡಿಸಿದ ಖಾಕಿ. ನಿನ್ನೆ ಪರಿಷತ್ನಲ್ಲಿ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಪ್ರತಿಭಟನೆ ವೇಳೆ ಸಿಟಿ ರವಿ ತಮ್ಮ ವಿರುದ್ಧ ಅಶ್ಲೀಲ ಪದ ಬಳಸಿದ್ರು ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ದೂರು ನೀಡಿದ್ರು. ಇದರ ಬೆನ್ನಲ್ಲೇ ರಾತ್ರಿ 7 ಗಂಟೆ ಸುಮಾರಿಗೆ ಹಿರೇಬಾಗೇವಾಡಿ ಪೊಲೀಸರು ಸಿಟಿ ರವಿಯನ್ನ ಸುವರ್ಣಸೌಧದಿಂದಲೇ ಬಲವಂತವಾಗಿ ಹೆಗಲ ಮೇಲೆ ಹೊತ್ಕೊಂಡು ಬಂದು ಪೊಲೀಸ್ ಜೀಪ್ ಹತ್ತಿಸಿದ್ರು. ಹೀಗೆ ಮೊದಲಿಗೆ ಹಿರೇಬಾಗೇವಾಡಿ ಠಾಣೆಗೆ ಕರೆತಂದ ಪೊಲೀಸರು ಬಳಿಕ ನಂದಗಡ ಪೊಲೀಸ್ ಠಾಣೆಗೆ ಶಿಫ್ಟ್ ಮಾಡಿದ್ರು. ಮತ್ತೆ ಅಲ್ಲಿಂದ ಖಾನಾಪುರ ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಿದ್ರು. ಬಳಿಕ ರವಿನ ವ್ಯಾನ್ಗೆ ಹತ್ತಿಸಿದ ಪೊಲೀಸರು ರಾತ್ರಿ ಇಡೀ ಸಿಟಿ ರೌಂಡ್ಸ್ ಹಾಕಿಸಿದ್ರು. ಖಾನಾಪುರ ಠಾಣೆ ಬಳಿ ಮಾತನಾಡಿದ ರವಿ, ಸಭಾಪತಿ ರೂಲಿಂಗ್ ಕೊಟ್ಟ ಮೇಲೆ ನನ್ನ ಮೇಲೆ ಎಫ್ಐಆರ್ ಯಾಕೆ ಮಾಡಿದ್ರಿ? ಯಾವ ದುರುದ್ದೇಶಕ್ಕೆ ಪೊಲೀಸರು ಹೀಗೆ ಮಾಡಿದ್ದಾರೋ ಗೊತ್ತಿಲ್ಲ ಅಂತ ಕಿಡಿಕಾರಿದ್ರು. ನನ್ನ ಮೇಲೆ ಏನ್ ಕೇಸ್ ದಾಖಲಾಗಿದೆ ಅನ್ನೋದನ್ನು ಇದುವರೆಗೂ ನನಗೆ ಹೇಳಿಲ್ಲ. ನನ್ನ ಮೇಲೆ ಕೊಲೆ ಪ್ರಯತ್ನ ನಡೀತು ಸುವರ್ಣಸೌಧ ಕಾರಿಡಾರ್ನಲ್ಲಿ. ನಾನು ಆ ಕೊಲೆ ಪ್ರಯತ್ನ ನಡೆದಿರೋಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳಿಗೂ ದೂರು ಸಲ್ಲಿಸಿದ್ದೀನಿ, ಇವರಿಗೂ ದೂರು ಸಲ್ಲಿಸಿದ್ದೀನಿ. ಕಳೆದ 1 ಗಂಟೆಯಿಂದ 0 FIR ಮಾಡಿ ಅಂತ ಕೂತಿದ್ದೀನಿ. ಇವತ್ತವರೆಗೂ ನನಗೆ ಈ ಕಡೆ ಕೊಡ್ತಾ ಇಲ್ಲ. ಅವರೆಲ್ಲರ ನಡವಳಿಕೆ ಅನುಮಾನಾಸ್ಪದವಾಗಿದೆ. ಹಾಗಾದ್ರೆ ಪೊಲೀಸರು ರವಿನ ಎಲ್ಲೆಲ್ಲಿ ಕರ್ಕೊಂಡು ಹೋದ್ರು, ಎಲ್ಲೆಲ್ಲ ರೌಂಡ್ಸ್ ಹಾಕ್ಸಿದ್ರು ಅನ್ನೋ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ನೋಡಿ. ರಾತ್ರಿ 12:05 ಸುಮಾರಿಗೆ ಪೊಲೀಸರು ಸಿಟಿ ರವಿಯನ್ನ ಖಾನಾಪುರ ಠಾಣೆಯಿಂದ ಶಿಫ್ಟ್ ಮಾಡಿದ್ರು. ಮಧ್ಯರಾತ್ರಿ 12:45ಕ್ಕೆ ಕಿತ್ತೂರಿಗೆ ಕರ್ಕೊಂಡು ಬಂದಿದ್ರು. ಕಿತ್ತೂರಲ್ಲಿ ಸುಮಾರು 30 ನಿಮಿಷ ಕಾರು ನಿಲ್ಲಿಸಿದ ಪೊಲೀಸರು ಅರ್ಧ ಗಂಟೆ ಕಾಲಹರಣ ಮಾಡಿದ್ರು. ಬಳಿಕ ಮಧ್ಯರಾತ್ರಿ 1:30ಕ್ಕೆ ಕಿತ್ತೂರಿನಿಂದ ಬೆಳವಾಡಿ ಗ್ರಾಮಕ್ಕೆ ಕರೆತಂದ್ರು. ಮಧ್ಯರಾತ್ರಿ 1:45ಕ್ಕೆ ಸವದತ್ತಿಗೆ ಬಂದು 15 ನಿಮಿಷ ಮತ್ತೆ ಕಾಲಹರಣ ಮಾಡಿದ್ರು. ಮಧ್ಯರಾತ್ರಿ 2:45ಕ್ಕೆ ರಾಮದುರ್ಗದ ಡಿವೈಎಸ್ಪಿ ಕಚೇರಿಗೆ ಕರೆತಂದ ಪೊಲೀಸರು 2:55 ಸುಮಾರಿಗೆ ರವಿ ತಲೆಗೆ ಗಾಯವಾಗಿದ್ದಕ್ಕೆ ಚಿಕಿತ್ಸೆ ಕೊಡಿಸಿದ್ರು. ಸಿಟಿ ರವಿಗೆ ಚಿಕಿತ್ಸೆ ಕೊಡಿಸಿದ ಬಳಿಕ ಮತ್ತೆ ರೌಂಡ್ಸ್ ಆರಂಭಿಸಿದ ಪೊಲೀಸರು 2 ಬಾರಿ ರಾಮದುರ್ಗ ಪಟ್ಟಣದ ರಸ್ತೆಯಲ್ಲೇ ಓಡಾಡಿಸಿದ್ರು. ಬೆಳಗಿನ ಜಾವ ರವಿ ಇದ್ದ ವಾಹನ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಲೋಕಾಪುರ ಪಟ್ಟಣದತ್ತ ಎಂಟ್ರಿ ಕೊಟ್ಟಿತ್ತು. ಈ ಸುದ್ದಿ ತಿಳಿದು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಗೆ ಜಮಾಯಿಸಿದ್ರು. ಕಾರ್ಯಕರ್ತರನ್ನ ನೋಡಿದ ಪೊಲೀಸರು ಮತ್ತೆ ಮಾರ್ಗ ಬದಲಾಯಿಸಿ ಯಾದವಾಡದತ್ತ ಕರೆದೊಯ್ದ್ರು. ಮುಂಜಾನೆ 4 ಗಂಟೆಗೆ ಲೋಕಾಪುರ ಬಳಿ ವಾಹನ ನಿಲ್ಲಿಸಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ರು. ಬಳಿಕ 4:30ಕ್ಕೆ ಯಾದವಾಡ ಬಳಿ ಕಾರು ನಿಲ್ಲಿಸಿ ಅಲ್ಲೂ ಕಾಲ ಕಳೆದ್ರು. ಬೆಳಿಗ್ಗೆ 6 ಗಂಟೆಗೆ ಬಟಕುರ್ಕಿ ಬಳಿ ಕಾರು ನಿಲ್ಲಿಸಿ ಮತ್ತೆ ಕಾಲಹರಣ ಮಾಡಿ 6:40ಕ್ಕೆ ಯರಕಟ್ಟಿ ಪಟ್ಟಣಕ್ಕೆ ಎಂಟ್ರಿ ಕೊಟ್ಟ ಪೊಲೀಸರ ವಾಹನ ಅಲ್ಲಿಂದ ಅಜ್ಞಾತ ಸ್ಥಳಕ್ಕೆ ತೆರಳಿತು. ಹೀಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪೊಲೀಸರು ಓಡಾಡಿಸ್ತಾ ಇದ್ರೆ ಸಿಟಿ ರವಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಶೇರ್ ಮಾಡಿ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನನಗೆ ಜೀವ ಬೆದರಿಕೆ ಇದೆ ಅಂತ ಆತಂಕ ಹೊರಹಾಕಿದ್ರು. ಬೆಳಗಾವಿ ಪೊಲೀಸರು ಸಿಟಿ ರವಿಯನ್ನ ಬಂಧಿಸಿದ ಬಳಿಕ ನಿರ್ಜನ ಪ್ರದೇಶ, ಜಮೀನು, ತೋಟ ಸೇರಿದಂತೆ ಇಡೀ ಸಿಟಿಯನ್ನ 7 ಗಂಟೆಗಳ ಕಾಲ ರೌಂಡ್ಸ್ ಹಾಕಿಸಿದ್ದಾರೆ. ಇದೇ ವಿಚಾರಕ್ಕೆ ಬಿಜೆಪಿ ನಾಯಕರು ನಿಖಿನಿಗಿ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್,
ಟಿವಿ9.